ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 2ನೇ ತರಗತಿಯ ಭಾಗ 1ರ ನಲಿಕಲಿ ಕನ್ನಡ ಭಾಗ 1ರ ಒಂದು ಗಡಿಯಾರದ ಬಗ್ಗೆ ನಾವು ಈ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ನಮಗೆ ಗಡಿಯಾರ ಅಂದ ತಕ್ಷಣ ಏನು ಗೊತ್ತಾಗುತ್ತೆ ಮಕ್ಕಳೇ? ನಮಗೆ ಸಮಯವನ್ನು ತಿಳಿಸುವಂಥ ಒಂದು ಸಾಧನವನ್ನು ನಾವು ಗಡಿಯಾರ ಅಂತ ಕರಿತೀವಿ ಮಕ್ಕಳೇ. ಅದೇ ರೀತಿಯಲ್ಲಿ ನಮಗೆ ಗಡಿಯಾರವು ನಮಗೆ ಸಮಯ ಪ್ರಜ್ಞೆಯನ್ನು ತಿಳಿಸುತ್ತದೆ. ಗಡಿಯಾರ ಇವತ್ತು ನಾವು ಆ ಗಡಿಯಾರವನ್ನು ಕುರಿತು ಈ ಒಂದು ಪದ್ಯದ ಮುಖಾಂತರ ನಾವು ಗಡಿಯಾರದ ಬಗ್ಗೆ ನಾವು ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ. ಗಂಟೆಯ ನೆಂಟನೆ ಓ ಗಡಿಯಾರ, ಗಂಟೆಯ ನೆಂಟನೆ ಓ ಗಡಿಯಾರ. ಒಂದು ಗಂಟೆಯ ನೆಂಟನೆ ಓ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ. ಅದೇನಾಗಿದೆ? ಒಂದು ಬಿಳಿ ರೂಪದಲ್ಲಿರುವಂಥ ಒಂದು ಬಣ್ಣದ ಗೋಳಾಕಾರ. ವೇಳೆಯ ತಿಳಿಯಲು ನೀನಾಧಾರ. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಅಂತಂದರೆ ಇಲ್ಲೇನು ಮಾಡಿದ್ದಾರೆ? ಗಂಟೆಯ ನೆಂಟನೆ ಓ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ. ಅದು ಹೆಂಗಿರುತ್ತೆ? ಒಂದು ಗೋಳಾಕೃತಿಯಲ್ಲಿ ಇರುವುದನ್ನು ನಾವು ಕಾಣುತ್ತೇವೆ ಮಕ್ಕಳೇ. ವೇಳೆಯ ತಿಳಿಯಲು ನೀನಾಧಾರ. ಒಂದು ವೇಳೆ ಅಂತಂದರೆ ಸಮಯವನ್ನು ತಿಳಿಯಲು ನಮಗೆ ಏನು ಮಾಡುತ್ತೆ? ಗಡಿಯಾರ ನಮಗೆ ತೋರಿಸುತ್ತೆ. ಅದಕ್ಕೆ ನೀನಾಧಾರ. ಅದಕ್ಕೆ ಅದೇನು ಮಾಡುತ್ತೆ? ಅದು ಸಮಯವನ್ನು ತಿಳಿಸ್ಬೇಕಾದ್ರೆ ಒಂದು ಗಂಟೆಗೂ ಏನು ಮಾಡುತ್ತೆ? ಅದು ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್. ಅದೇನಾಗುತ್ತೆ? ಅದು ಹೊಡ್ಕೊಳ್ಳುವಂಥ ಒಂದು ಸೌಂಡ್ ಏನಾಗುತ್ತೆ ನಮಗೆ? ಟಿಕ್ 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 ಅಂತ ನಮಗೆ ಕೇಳುತ್ತೆ ಮಕ್ಕಳೇ. ಅದೇ ರೀತಿಯಲ್ಲಿ ಹಗಲು ಹಿರುಳು ಒಂದೇ ಬಾಳು, ಹಗಲು ಹಿರುಳು ಒಂದೇ ಬಾಳು, ನೀನಾವಾಗಲು ದುಡಿಯುವ ಆಳು ಅಂತಂದರೆ ಏನು ಮಾಡಿದಾರಲ್ಲಿ? ಹಗಲು ಹಿರುಳು. ಅದಕ್ಕೆ ಯಾವಾಗಲೂ ರೆಸ್ಟ್ ಅನ್ನೋದೇ ಇಲ್ಲ ಗಡಿಯಾರಕ್ಕೆ. ಹಗಲು ರಾತ್ರಿ ಯಾವಾಗಲೂ ಒಂದೇ ಥರ ಒಂದು ಹೋಗ್ತಾ ಇರುತ್ತೆ, ಅದಕ್ಕೆ ರೆಸ್ಟ್ ಇಲ್ಲ. ನೀನಾವಾಗಲು ದುಡಿಯುವಾಳು ಅಂತಂದರೆ ಗಡಿಯಾರ ಏನಾಗುತ್ತೆ? ಯಾವಾಗಲೂ ಅದು ತನ್ನ ಕೆಲಸವನ್ನು ತಾನು ಮಾಡ್ತಾನೇ ಇರುತ್ತೆ. ಅದು ಏನು ಮಾಡುತ್ತದೆ? ದುಡಿಯುವ ಹಾಳು. ಕವಿಯನ್ನು ಹಿಂಡಲು ನಿನಗದು ಕೂಳು ಅಂದರೆ ಕಿವಿಯನ್ನು ಹಿಂಡಲು ನಿನಗದು ಕೂಳು. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಅಂತಂದರೆ ಕಿವಿಯನ್ನು ಏನಾಗುತ್ತೆ? ನಮಗೆ ಒಂದು ಕೀಯನ್ನು ನಾವು ತಿರುಗಿಸ್ತೀವಲ್ವ, ಅದಕ್ಕೆ ಕಿವಿಯನ್ನು ಹಿಂಡಲು ನಿನಗದು ಕೂಳು. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್. ಆ ಒಂದು ಸೌಂಡನ್ನು ನಾವು ಏನು ಮಾಡಿದಾರಲ್ಲಿ? ಟಿಕ್ ಟಿಕ್ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಮುಖವೊಂದಾದರೂ ದ್ವಾದಶ ನೇತ್ರ, ಎರಡು ಕೈಗಳು ಏನೂ ವಿಚಿತ್ರ. ಮುಖವೊಂದಾದರೂ ದ್ವಾದಶ ನೇತ್ರ, ಎರಡು ಕೈಗಳು ಏನೂ ವಿಚಿತ್ರ. ಅಂದರೆ ಮುಖ ಒಂದೇ ಆದ್ರೂ ಗಡಿಯಾರಕ್ಕೆ ದ್ವಾದಶ ನೇತ್ರ, ಅಲ್ಲಿರುವಂಥ 12 ಇವುಗಳನ್ನು ನಾವೇನು ಮಾಡಿದ್ರೆ 12 ಕಣ್ಣುಗಳು ಎಂಬುದನ್ನಾಗಿ ಹೇಳಿದ್ದಾರೆ. ನೇತ್ರ ಅಂದರೆ ಕಣ್ಣು. ಎರಡು ಕೈಗಳು ಏನೂ ವಿಚಿತ್ರ, ಎರಡು ಕೈಗಳು ಇರೋದ್ರಿಂದ ಏನೂ ನಿಮಗೆ ವಿಚಿತ್ರ. ಯಂತ್ರ ಪುರಾಣದ ರಕ್ಕಸ ಪುತ್ರ, ಯಂತ್ರ ಪುರಾಣದ ರಕ್ಕಸ ಪುತ್ರ, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಅಂತ ಹೇಳಿದ್ದಾರೆ ಮಕ್ಕಳೇ. ಅದೇ ರೀತಿಯಲ್ಲಿ ಟಿಕ್ ಟಿಕ್ ಎನ್ನುತ್ತಾ ಹೇಳುವೆ ಏನು ಅಂದರೆ ನೀನು ಟಿಕ್ ಟಿಕ್ ಅಂತ ಏನು ಹೇಳ್ತಿದ್ಯಾ ಅಂತೇಳ್ಬಿಟ್ಟು ಗಡಿಯಾರನ ಹೇಳ್ತೆ. ಟಿಕ್ ಟಿಕ್ ಎನ್ನುತ್ತಾ ಹೇಳುವೆ ಏನು, ನಿನ್ನೆ ಮಾತಿನ ಒಳಗುಟ್ಟೇನು ಅಂತಂದರೆ ಗಡಿಯಾರ ಏನಾಗುತ್ತೆ? ಪ್ರತಿಯೊಂದು ಗಂಟೆಗೂ ಅದೇನು ಮಾಡುತ್ತೆ? ಟಿಕ್ ಟಿಕ್ ಎನ್ನುತ್ತಾ ಒಂದು ಸದ್ದನ್ನು, ಒಂದು ಸೌಂಡನ್ನು ಮಾಡುತ್ತೆ. ಅದಕ್ಕೆ ನಿನ್ನೆ ಮಾತಿನ ಒಳಗುಟ್ಟೇನು ಅಂತಂದರೆ ನೀನು ಹಿಂಗೆಲ್ಲ ನಮಗೆ ಹೇಳ್ತೀಯಲ್ಲ, ಪ್ರತಿಯೊಂದು ಗಂಟೆಗೂ ನೀನು ಎಚ್ಚರಿಸ್ತೀಯಲ್ಲ, ನಿನ್ನೆ ಮಾತಿನ ಒಳಗುಟ್ಟೇನು, ಹಿಂಗೆ ಸೌಂಡ್ ಮಾಡೋದ್ರಿಂದ ನಿನ್ನೆ ಮಾತಿನ ಒಳಗುಟ್ಟೇನು ಅಂತ ಕೇಳಿದ್ದಾರೆ. ಕಾಲವು ನಿಲ್ಲದು ಎನ್ನಿವೆ ಏನು ಅಂತಂದರೆ ಈ ಮಾತಿನ ಅರ್ಥ ಏನಂದರೆ ಕಾಲ ಅಂತಂದರೆ ನಮಗೇನು ಬರುತ್ತೆ? ಸಮಯವು ನಿಲ್ಲದು
ಎನ್ನುವೆ ಏನು ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದಾಗಿರುತ್ತೆ, ನೆಕ್ಸ್ಟ್ ಎರಡಾಗುತ್ತೆ, ಬೆಳಗ್ಗೆ ಆದ ತಕ್ಷಣ ಮಧ್ಯಾಹ್ನ ಆಗುತ್ತೆ, ಮಧ್ಯಾಹ್ನ ಆದ ತಕ್ಷಣ ಸಾಯಂಕಾಲ ಆಗುತ್ತೆ. ಅದೇ ಥರ ಏನಾಗುತ್ತೆ, ಹೊತ್ತು ಹೋಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಸಮಯವನ್ನು ಅದು ಮುಂದೆ ಹೋಗ್ತಾ ಹೋಗುತ್ತೆ. ಪ್ರತಿ ಒಂದು ನಿಮಿಷವೂ ನಮಗೆ ಒಂದು ಉತ್ತಮ ಒಂದು ಎಷ್ಟು ಅವಶ್ಯಕತೆ ಎಂಬುದನ್ನು ನಮಗೆ ಈ ಒಂದು ಟಿಕ್ ಟಿಕ್ ಒಂದು ಸೌಂಡಿನ ಮೂಲಕ ನಮ್ಮನ್ನು ಎಚ್ಚರಿಸುತ್ತೆ ಈ ಗಡಿಯಾರ. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್. ದುಡಿಯುವುದೊಂದೇ ನಿನ್ನಯ ಕರ್ಮ, ದುಡಿಯುವುದೊಂದೇ ನಿನ್ನಯ ಕರ್ಮ, ದುಡಿಯುವುದೊಂದೇ ನಮ್ಮಯ ಧರ್ಮ, ದುಡಿಯುವುದೊಂದೇ ನಮ್ಮಯ ಧರ್ಮ. ಇವಾಗ ಗಡಿಯಾರದ್ದು ಏನಾಗುತ್ತೆ, ದುಡಿಯುವುದೊಂದೇ ನಿನ್ನಯ ಕರ್ಮ, ದುಡಿಯುವುದೊಂದೇ ನಮ್ಮದು ಧರ್ಮ ಅಂತಂದರೆ ನಮ್ಗೆ ಇವಾಗ ನಿಂದೇನಾಗಿದೆ, ನಿನ್ನ ಕೆಲಸ ಏನಾಗಿದೆ ಗಡಿಯಾರದ್ದು, ಅದು ಯಾವಾಗಲೂ ತನ್ನ ಕೆಲಸವನ್ನು ಒಂದು ಮಾಡ್ತಾನೆ ಇರುತ್ತೆ, ಅದಕ್ಕೆ ರೆಸ್ಟ್ ಅನ್ನೋದೇ ಇರಲ್ಲ. ಅದೇ ರೀತಿಯಲ್ಲಿ ದುಡಿಯುವುದೊಂದೇ ನಮ್ಮದು ಧರ್ಮ ಅಂತಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನು ದುಡಿಲೇಬೇಕು, ಕೆಲಸವನ್ನು ಮಾಡಲೇಬೇಕು, ಅದು ನಮ್ಮ ಧರ್ಮ ಎಂಬುದನ್ನಾಗಿ ಹೇಳಿದ್ದಾರೆ. ಇಂತಿರುವುದು ಕಲಿಯುಗದಿ ಧರ್ಮ ಅಂದರೆ ಇಂತಿರುವುದು ಕಲಿಯುಗದಿ ಧರ್ಮ. ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಕಲಿಯುಗದಲ್ಲಿ ಒಂದು ಹೇಳಿದ್ದಾರೆ. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್. ಏನು ಅಂದರೆ ಕವಿ ಇಲ್ಲೇನು ಮಾಡಿದರೆ, ಪ್ರತಿಯೊಂದು ಒಂದು ಗಂಟೆಗೂ ಅದೇನು ಮಾಡುತ್ತೆ, ಟಿಕ್ ಟಿಕ್ ಅಂತ ಏನು ಮಾಡುತ್ತೆ, ನಮ್ಮನ್ನು ಎಚ್ಚರಿಸುತ್ತೆ. ಸಮಯದ ಬಗ್ಗೆ ನಮಗೆ ಒಂದು ಜಾಗೃತಿಯನ್ನು ಮೂಡಿಸುತ್ತೆ ಈ ಗಡಿಯಾರ. ಅದೇ ರೀತಿಯಲ್ಲಿ ಇವತ್ತು ನಾವು ಈ ತರಗತಿಯಲ್ಲಿ ಗಡಿಯಾರ ನಮಗೆ ಒಂದು ಸಮಯವು ಎಷ್ಟು ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ಅವಶ್ಯಕತೆ ಇರುವುದು ಎಂಬುದನ್ನಾಗಿ ನಾವು ಈ ಗಡಿಯಾರದ ಒಂದು ಪದ್ಯದ ಮೂಲಕ ನಾವು ಕಲಿತಿದ್ದೇವೆ ಮಕ್ಕಳೇ. ಅದೇ ರೀತಿಯಲ್ಲಿ ಒಂದೆರಡು ಕ್ವಶನ್ಸ್ ನೋಡೋಣ ಮಕ್ಕಳೇ. ಗಂಟೆಯ ನೆಂಟನು ಯಾರು? ಇಲ್ಲಿ ಗಂಟೆಯ ನೆಂಟನು ಯಾರು ಅಂದರೆ ಇವಾಗ ನಮಗೆ ಗಂಟೆಯ ಬಾರಿಸುತ್ತಲ್ಲ ಟಿಕ್ ಟಿಕ್ ಅಂತ, ಅದರ ನೆಂಟನು ಯಾರು ಅಂತಂದರೆ ಯಾರು? ಗಡಿಯಾರ ಮಕ್ಕಳೇ. ಗಂಟೆಯ ನೆಂಟನು ಯಾರು ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಗಡಿಯಾರ ಮಕ್ಕಳೇ. ಅದೇ ರೀತಿಯಲ್ಲಿ ಗಡಿಯಾರ ನಮಗೆ ಏಕೆ ಬೇಕು ಮಕ್ಕಳೇ? ಇವಾಗ ಈ ಪದ್ಯವನ್ನು ನೀವು ಕೇಳಿದ ನಂತರ ನಿಮಗೆ ಇವಾಗ ಅರ್ಥ ಆಗಿರ್ಬೇಕಲ್ವಾ, ಗಡಿಯಾರ ನಮಗೆ ಏಕೆ ಬೇಕು ಅಂತಂದರೆ ನಿಮಗೆ ಈ ಪದ್ಯ ಅರ್ಥವಾದರೆ ಇದಕ್ಕೆ ನಿಮಗೆ ಆನ್ಸರ್ ನಿಮಗೆ ಗೊತ್ತಿರುತ್ತೆ ಅಲ್ವಾ ಮಕ್ಕಳೇ. ನಮಗೆ ಗಡಿಯಾರ ವೇಳೆಯನ್ನು ಅಥವಾ ನಮಗೆ ಸಮಯವನ್ನು ತಿಳಿಯಲು ನಮಗೆ ಗಡಿಯಾರ ಬೇಕು ಮಕ್ಕಳೇ. ಈ ಒಂದು ಪದ್ಯವನ್ನು ಬರೆದವರು ಗಡಿಯಾರ ಎಂಬಂಥ ಪದ್ಯವನ್ನು ಬರೆದವರು ದಿನಕರ್ ದೇಸಾಯಿ ಅವರು. ನಿಮಗೆ ಈ ಒಂದು ಪದ್ಯ ಗಡಿಯಾರ ಪದ್ಯ ಇಷ್ಟವಾದಲ್ಲಿ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮುಂದಿನ ವಿಡಿಯೋಗಳಲ್ಲಿ ಕಾಯಿರಿ. ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ. ಧನ್ಯವಾದಗಳು ಮಕ್ಕಳೇ.